ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು, ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಟ್ರಯಲ್ ಬ್ಯಾಲೆನ್ಸ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. 2025-26 ಇನ್ನೇನು ಎಕ್ಸಾಮ್ ಹತ್ರ ಬಂತು. ಸೊ ಎಕ್ಸಾಮಿಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಿ, ಒಳ್ಳೆ ಸ್ಕೋರನ್ನು ಮಾಡಬೇಕು ಅಂತ ಹೇಳ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಿ. ಅಕೌಂಟೆನ್ಸಿಯಲ್ಲಿ ಒಳ್ಳೆ ಸ್ಕೋರನ್ನು ಮಾಡಬೇಕು ಅಂತ ಹೇಳಿದ್ರೆ 100% ನೀವು ಒಂದು 3 to 4 ಪೇಪರ್ಸ್ಗಳನ್ನ ಸಾಲ್ವ್ ಮಾಡಬೇಕಾಗುತ್ತೆ. 3 to 4 ಪೇಪರ್ಸಲ್ಲಿ ಬರುವಂಥ ಎಲ್ಲ ಕ್ವಶನ್ಸ್ಗಳಿಗೂ ಕೂಡ ನೀವು ಸ್ಟಡಿ ಮಾಡಬೇಕಾಗುತ್ತೆ. ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ 2025 ಆ್ಯನುವಲ್ ಎಕ್ಸಾಮಿನ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ಗಳಿದೆ, ಥಿಯರಿ ಕ್ವಶನ್ಸ್ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ ವಿಡಿಯೋ ವಾಚ್ ಮಾಡಿ. ಅದಾದ ನಂತರ 2024 ಆ್ಯನುವಲ್ ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳು ಏನೇನಿದೆ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ 2 ಅಲ್ಲಿ ಸಿಗುತ್ತೆ, ಸೆಕೆಂಡ್ ವಿಡಿಯೋದಲ್ಲಿ ಸಿಗುತ್ತೆ. ಆ ಒಂದು ಪೇಪರ್ನ ವಾಚ್ ಮಾಡಿ. ಅದಾದ ನಂತರ ನೆಕ್ಸ್ಟು ಪ್ರಾಬ್ಲಮ್ ನಂಬರ್ ಪೇಪರ್ 3 ಏನಿದೆ, ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ 3 ಏನಿದೆ ಅದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿಯಾಗಿ ಮಾಡೆಲ್ ಪೇಪರ್ 4 ಟೋಟಲ್ ಆಗಿ 4 ಪೇಪರ್ನ ಅಪ್ಲೋಡ್ ಮಾಡಿದ್ದೀನಿ. ಈ 4 ಪೇಪರ್ನ ಅಪ್ಲೋಡ್ ಮಾಡಿರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಈ 4 ಪೇಪರಲ್ಲಿರುವಂಥ ಕ್ವಶನ್ಸ್ಗಳನ್ನ ಒಂದ್ಸಲ ನೀವು ನೋಡ್ಕೊಂಡಿದ್ದೆ ಆದರೆ ನಿಮಗೆ ಸ್ಕೋರ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಥಿಯರಿ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಕಾರಣಕ್ಕೆ. ಈಗ ಈ 4 ಪೇಪರಲ್ಲಿ ಕೇಳಿರುವಂತಹ ಟ್ರಯಲ್ ಬ್ಯಾಲೆನ್ಸ್ ಆಗಿರ್ಬೋದು, ಪೆಟ್ಟಿ ಕ್ಯಾಶ್ ಬುಕ್ ಆಗಿರ್ಬೋದು, ಟ್ರೇಡಿಂಗ್ ಅಕೌಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರಬಹುದು, ಅಥವಾ ಕ್ಲಾಸಿಫಿಕೇಷನ್ಸ್ ಆಗಿರಬಹುದು, ಸಿಂಪಲ್ ಕ್ಯಾಶ್ ಬುಕ್ ಆಗಿರ್ಬೋದು, ಡಬಲ್ ಕಾಲಮ್ ಕ್ಯಾಶ್ ಬುಕ್ಕು, ಫೈನಲ್ ಅಕೌಂಟು, ಸಬ್ಸಿಡಿಯರಿ ಬುಕ್ಸು, ಡಿಪ್ರಿಸಿಯೇಷನ್ನು, BRS ಎಲ್ಲ ಪ್ರಾಬ್ಲಮ್ಸು ಯಾವ್ಯಾವ ರೀತಿ ಕೇಳಿದ್ದಾರೆ ಅಂತ ನೋಡ್ತಾ ಹೋಗಬೇಕು. ಇರೋದ್ರಲ್ಲಿ ಈಸಿ ಟಾಪಿಕ್ಕು 6 ಮಾರ್ಕ್ಸ್ ಪಕ್ಕಾ ಬರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಟ್ರಯಲ್ ಬ್ಯಾಲೆನ್ಸು. ಹಾಗಾಗಿ ನಾವು ಟ್ರಯಲ್ ಬ್ಯಾಲೆನ್ಸಿಂದನೇ ಸ್ಟಾರ್ಟ್ ಮಾಡೋಣ. ಎಲ್ಲ ಪ್ರಾಬ್ಲಮ್ಸ್ಗಳು ನನ್ನ ಚಾನಲಲ್ಲಿ ಸಿಗುತ್ತೆ ನಿಮಗೆ. ಬಟ್ ಈ ವರ್ಷ 2025-26 ಆ್ಯನುವಲ್ ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇರುವಂಥ ಫಸ್ಟ್ PUC ಮಕ್ಕಳು ಏನಿದ್ದೀರಿ, ನೀವು ಆದಷ್ಟು ನೀವು ವೀಡಿಯೋಸ್ಗಳನ್ನೇ ವಾಚ್ ಮಾಡ್ತಾ ಬನ್ನಿ. ಯಾರ್ಯಾರು ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಿ, ಎಂಡಲ್ಲಿ ಈ ಲೆಕ್ಕ ನಿಮಗೆ ಬಂತು, ನೀವು ಕಲ್ತ್ರಿ ಅನ್ನೋದಾದರೆ ನೆಕ್ಸ್ಟ್ ಪೇಪರಲ್ಲಿ ಕೊಡುವಂಥ ಲೆಕ್ಕನ ನೀವೇ ಸಾಲ್ವ್ ಮಾಡಿ ಆನ್ಸರ್ ಬಂತ ನೋಡಿ. ಟ್ರಯಲ್ ಬ್ಯಾಲೆನ್ಸಲ್ಲಿ ಒಂದೇನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಟ್ಯಾಲಿ ಆಗುತ್ತೆ. ಡೆಬಿಟು ಕ್ರೆಡಿಟು 2 ಕಾಲಮು ಕೂಡ ಟ್ಯಾಲಿ ಆಗುತ್ತೆ, ಈಕ್ವಲ್ ಅಮೌಂಟ್ ಬರುತ್ತೆ. ಈಕ್ವಲ್ ಅಮೌಂಟ್ ಬಂತು ಅಂತ ಹೇಳಿದ್ರೆ ನೀವು ಮಾಡಿದ್ದು ಕರೆಕ್ಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಈ ಒಂದು ಪ್ರಾಬ್ಲಮ್ನ ಕಲ್ತ್ಕೊಳ್ಳಿ, ಈಸಿಯಾಗಲಿ ಸ್ಕೋರ್ನ ಮಾಡಲಿ ಅಂತ ಹೇಳ್ಕೊಂಡು ಅಷ್ಟೇ. ಓಕೆನಾ? ಹಾಗಾದರೆ ಟ್ರಯಲ್ ಬ್ಯಾಲೆನ್ಸ್ ಮಾಡೋದಕ್ಕೆ ಏನೇನು ರೂಲ್ಸ್ ಗೊತ್ತಿರಬೇಕು ಅನ್ನೋದು ಮೇಯ್ನ್ ಆಗುತ್ತೆ. ವೆರಿ ಇಂಪಾರ್ಟೆಂಟು, ತುಂಬ ಅಂದರೆ ತುಂಬ ಈಸಿ. ನೋಡಿ, ಟ್ರಯಲ್ ಬ್ಯಾಲೆನ್ಸಲ್ಲಿ ಡೆಬಿಟ್ ಸೈಡು, ಕ್ರೆಡಿಟ್ ಸೈಡು ಅಂತ 2 ಸೈಡ್ ಬರುತ್ತೆ. ಅವ್ರು ಕೊಟ್ಟಿರೋ ಅಮೌಂಟನ್ನು ನಾವೇನು ಮಾಡ್ತಾ ಹೋಗಬೇಕು, ಎಂಟ್ರಿ ಮಾಡ್ತಾ ಹೋಗಬೇಕು. ಕರೆಕ್ಟಾ? ಡೆಬಿಟ್ ಸೈಡಲ್ಲಿ ಡೆಬಿಟ್ ಅಮೌಂಟ್ ಬಂದರೆ ಎಂಟ್ರಿ ಮಾಡಬೇಕು, ಕ್ರೆಡಿಟ್ ಸೈಡಲ್ಲಿ ಕ್ರೆಡಿಟ್ ಅಮೌಂಟ್ ಬಂದರೆ ಎಂಟ್ರಿ ಮಾಡಬೇಕು. ಹಾಗಾದರೆ ಯಾವ್ದ್ಯಾವುದು ಡೆಬಿಟ್ ಆಗುತ್ತೆ, ಯಾವ್ದ್ಯಾವುದು ಕ್ರೆಡಿಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಕೊಟ್ಟಿರುವ ಟ್ರಾನ್ಸಾಕ್ಷನಲ್ಲಿ ನಿಮಗೆ ಅಸೆಟ್ ಯಾವುದು, ಲಯಬಿಲಿಟಿ ಯಾವುದು, ಎಕ್ಸ್ಪೆನ್ಸಸ್ ಯಾವುದು, ಇನ್ಕಮ್ ಯಾವುದು ಅಂತ ಕಂಡುಹಿಡಿಯೋಕ್ಕಂತೂ ಖಂಡಿತ ಬರುತ್ತೆ. ಒಂದು 3 to 4 ಪ್ರಾಬ್ಲಮ್ಸ್ ಮಾಡಿದ್ರಂತೂ ಪಕ್ಕಾ ಗೊತ್ತಾಗೋಗುತ್ತೆ ಯಾವ್ದ್ಯಾವುದು ಅಂತ. ಹೌದಾ? ನೋಡಿ, ಟ್ರಯಲ್ ಬ್ಯಾಲೆನ್ಸ್ ಮಾಡುವಾಗ ಏನಾದರೂ ಅಸೆಟ್ಸ್ ಕೊಟ್ಟಿದ್ರೆ ಅದ್ರ ಅಮೌಂಟ್ ಎಲ್ಲ ಡೆಬಿಟ್ ಸೈಡಲ್ಲಿ ಬರಿಬೇಕು. ಅಸೆಟ್ಸ್ ಅಮೌಂಟ್ ಏನೇ ಕೊಟ್ಟರು ಕೂಡ ಡೆಬಿಟ್ ಸೈಡಲ್ಲೇ ಬರಿಬೇಕು. ಅದಕ್ಕೆ ಆಪೋಸಿಟ್ಟು ಲಯಬಿಲಿಟೀಸ್ ಏನೇ ಕೊಟ್ಟರು ಕೂಡ ಕ್ರೆಡಿಟ್ ಸೈಡಲ್ಲೇ ಬರಿಬೇಕು. ಓಕೆನಾ? ಅಸೆಟ್ಸ್ ಎಲ್ಲ ಡೆಬಿಟ್ಟು, ಲಯಬಿಲಿಟೀಸ್ ಎಲ್ಲ ಕ್ರೆಡಿಟು. ನೆಕ್ಸ್ಟು ಬಿಸ್ನೆಸ್ಸಿನ ಏನೇ ಎಕ್ಸ್ಪೆನ್ಸಸ್ ಕೊಟ್ಟರು ಕೂಡ, ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ, ಏನೇ ಎಕ್ಸ್ಪೆನ್ಸಸ್ ಕೊಟ್ಟರು ಕೂಡ ಡೆಬಿಟ್ ಸೈಡ್ ಬರಿಬೇಕು. ಅದಕ್ಕೆ ಆಪೋಸಿಟು ಏನೇ ಇನ್ಕಮ್ಸ್ ಕೊಟ್ಟರು ಕೂಡ ಕ್ರೆಡಿಟ್ ಸೈಡೇ ಬರಿಬೇಕು. ನೆಕ್ಸ್ಟು ಕ್ಯಾಪಿಟಲ್ಲು ಕ್ರೆಡಿಟ್ ಆಗುತ್ತೆ, ಅಲ್ಲೇ ಗೊತ್ತಾಗುತ್ತೆ. ಸಿ ಗೊತ್ತಾಗ್ಬಿಡುತ್ತೆ ನಿಮಗೆ, ಅಲ್ಲೂ ಟೆಕ್ನಿಕ್ಕು ಇದೆ. ಕ್ಯಾಪಿಟಲ್ಲು ಕ್ರೆಡಿಟು, ಡ್ರಾಯಿಂಗ್ಸು ಡಿ ಆರ್ ಡ್ರಾಯಿಂಗ್ಸು ಡೆಬಿಟ್. ಇಷ್ಟು ತಿಳ್ಕೊಂಡ್ರೆ ಸಾಕು, ಇಲ್ಲಿಗೆ ಮುಗಿದೋಯ್ತು. ಸೊ ಯಾವ್ದ್ಯಾವುದು ಡೆಬಿಟ್ ಆಗುತ್ತೆ, ಯಾವ್ದಾವುದು ಕ್ರೆಡಿಟ್ ಆಗುತ್ತೆ ಅಂತ ಗೊತ್ತಾದ್ರೆ ಆಯಿತು, ಪ್ರಾಬ್ಲಮನ್ನು ಮಾಡ್ತಾ ಹೋಗ್ಬೋದು. ಓಕೆನಾ? ನೆಕ್ಸ್ಟು ಇವಾಗ ಇಲ್ಲಿ ಕೊಟ್ಟಿರುವಂತಹ ಪ್ರಾಬ್ಲಮ್ನ ನೋಡಿ. ಟ್ರಯಲ್ ಬ್ಯಾಲೆನ್ಸ್ ಕೇಳಿದ್ದಾರೆ, ಕಾಣಿಸ್ತಾ ಇದೆಯಲ್ಲ, ಪಾಸ್ ಮಾಡಿ ಕ್ವಶನ್ನ ಕರೆಕ್ಟಾಗಿ ಬರ್ಕೊಳ್ಳಿ. ವೆರಿ ಇಂಪಾರ್ಟೆಂಟು. ಅವ್ರೇನು ಕೊಟ್ಟಿದ್ದಾರೆ, ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಗಿವನ್ ಬಿಲೋ ಎ ಟ್ರಯಲ್ ಬ್ಯಾಲೆನ್ಸ್ ಆ್ಯಸ್ ಆನ್ 31st March 2022 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇ ಕೊಟ್ಟಿದ್ದಾರೆ, ಇದು ಟ್ರಯಲ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಅಂತ ಗೊತ್ತಾಯಿತು. ಏನು ಮಾಡಬೇಕು, ಅವರು ಇಲ್ಲಿ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ. ಇದು ಕಾಲಮ್ ನಂಬರ್ 1, ನೀವು ಸೀರಿಯಲ್ ನಂಬರ್ನ ಹಾಕ್ಕೊಳ್ಬೇಕು. ಇದು ಕಾಲಮ್ ನಂಬರ್ 2, ಅವರೇ ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ಸು, ಏನೇನು ಕೊಟ್ಟಿದ್ದಾರೋ ಅದನ್ನು ಹಾಗೇ ಬರ್ಕೊಳ್ಬೇಕು. ಈ ಬ್ಯಾಲೆನ್ಸ್ ಅಂತ ಏನು ಕೊಟ್ಟಿದ್ದಾರಲ್ಲ, ಇದನ್ನು ಒಂದು ಡೆಬಿಟು, ಒಂದು ಕ್ರೆಡಿಟು. ಯಾವ್ದ್ಯಾವುದು ಡೆಬಿಟ್ಟಿಗೆ ಹೋಗುತ್ತೆ ಅಮೌಂಟು, ಯಾವ್ದ್ಯಾವುದು ಕ್ರೆಡಿಟಿಗೆ ಹೋಗುತ್ತೆ ಅಂತ ಹೇಳಿಕೊಂಡು ಡಿವೈಡ್ ಮಾಡಿ ಬರೆದ್ರೆ ನಿಮ್ಮ ಪ್ರಾಬ್ಲಮ್ಮು ಮುಗೀತು. ಫೈನಲಿ ಅಮೌಂಟ್ ಏನಾಗಬೇಕು ಅಂತ ಹೇಳಿದ್ರೆ ಟ್ಯಾಲಿ ಆಗಬೇಕು. 2 ಸೈಡ್ ಅಮೌಂಟ್ ಏನಾಗಬೇಕು, ಟ್ಯಾಲಿ ಆಗಬೇಕು. ಹಾಗಾದರೆ ಫಸ್ಟ್ ಏನು ಮಾಡೋಣ, ಫಸ್ಟು ನಾವು ಕಾಲಮ್ಸ್ಗಳನ್ನ ಹಾಕ್ಕೊಳ್ಳೋಣ. ಕಾಲಮ್ ಹಾಕ್ಕೊಂಡು ಹೆಡ್ಡಿಂಗ್ ಬರ್ಕೊಳ್ಬೇಕು. ಹೆಡ್ಡಿಂಗ್ ಏನಿಲ್ಲ, ಇಲ್ಲೇ ಕೊಟ್ಟಿದ್ದಾರಲ್ಲ ಸಿಂಪಲ್ಲು. ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿಂದ ಇದೆ ಹೆಡ್ಡಿಂಗು, ಟ್ರಯಲ್ ಬ್ಯಾಲೆನ್ಸ್. ನೋಡಿ ಬಂದೋಯ್ತು, ಇಲ್ಲೇ ಇದೆ ಹೆಡ್ಡಿಂಗು. ಕರೆಕ್ಟಾ? ಟ್ರಯಲ್ ಬ್ಯಾಲೆನ್ಸ್. ಸೊ ನಾನು ಅದನ್ನೇ ಹೆಡ್ಡಿಂಗ್ ಬರಿತಾ ಇದ್ದೀನಿ ಇವಾಗ.
ಟ್ರಯಲ್ ಬ್ಯಾಲೆನ್ಸ್ ನೀವು ಕೂಡ ಬರ್ಕೊಳ್ಳಿ. ಟ್ರಯಲ್ ಬ್ಯಾಲೆನ್ಸ್ ಆ್ಯಸ್ ಆನ್ 31st March 2022 ಕೊಟ್ಟಿದ್ದಾರೆ. ಓಕೆ ಅಲ್ವಾ? ಇದಾದ್ರ ಮೇಲೆ ಇಲ್ಲೇನು ಕೊಟ್ಟಿದ್ದಾರೆ, ಫಸ್ಟು ಅವ್ರು ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ. ಕರೆಕ್ಟಾ? ನಾನು ಕೂಡ ಅದನ್ನೇ ಬರ್ಕೊಳ್ತೀನಿ, ಸೀರಿಯಲ್ ನಂಬರ್. ಎಷ್ಟು ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ? 1 to 10 ಕೊಟ್ಟಿದ್ದಾರೆ. ಸೊ ನೀಟಾಗಿ ಸ್ವಲ್ಪ ದೂರ ನೀವು ಲೈನ್ಸ್ ಇರೋ ಶೀಟಲ್ಲಿ ಬರಿತಾ ಇರ್ತೀರಿ ಎಕ್ಸಾಮು, ಒಂದೊಂದು ಲೈನ್ ಗ್ಯಾಪ್ ಕೊಟ್ಟು ಬರೀರಿ, ಚೆನ್ನಾಗಿ ಕಾಣಿಸುತ್ತೆ. ದೆನ್ ನಾನು ನಿಮಗೆ ಇಲ್ಲಿ ಕ್ಲೀನಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಪೆನ್ನಲ್ಲಿ ಲೈನ್ಸ್ಗಳನ್ನ ಹಾಕಿದ್ದೀನಿ. ನೀವು ಎಕ್ಸಾಮಲ್ಲಿ ಪೆನ್ಸಿಲಲ್ಲೇ ಹಾಕಬೇಕು ಲೈನ್ಸ್ಗಳನ್ನ, ಯಾವುದೇ ಕಾರಣಕ್ಕೂ ಪೆನ್ನಲ್ಲಿ ಲೈನ್ಸ್ ಹಾಕೋ ಹಾಗಿಲ್ಲ. ನೋಡಿ ನೀಟಾಗಾಯಿತು, ಹೌದಾ? 1 2 3 4 5 6 7 8 9 10 ಅಪ್ ಟು 10 ಹಾಕಿದ್ದೀನಿ. ಸೊ ಇನ್ನು ನೀಟಾಗಿ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಪೆನ್ಸಿಲಲ್ಲಿ ಲೈನ್ಸ್ಗಳನ್ನ ಹಾಕ್ಕೊಳ್ತೀನಿ, ನೀವು ಹಾಕ್ಕೊಳ್ಳಿ. ನೋಡಿ ಲೈನ್ಸ್ ಹಾಕ್ಕೊಂಡಿದ್ದೀನಿ 1 2 3 ನೀಟಾಗಿ ಕಾಣಿಸ್ಲಿ ಹೇಳಿ. ನೆಕ್ಸ್ಟು ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿರೋದನ್ನೇ ಬರೆಯೋಣ. ಇಲ್ಲೇನಿದೆ ಪರ್ಟಿಕ್ಯುಲರ್ಸ್ ಅಂತ ಇದೆ, ನಾನು ಅದೇ ಪರ್ಟಿಕ್ಯುಲರ್ಸ್ ನೋಡಿ ಅವ್ರು ಏನು ಕೊಟ್ಟಿದ್ದಾರೋ ನಾನು ಅದನ್ನೇ ಬರಿತಾ ಇದ್ದೀನಿ, ಬೇರೆ ಏನೂ ಇಲ್ಲ, ಪರ್ಟಿಕ್ಯುಲರ್ಸ್. ಓಕೆನಾ? ನೆಕ್ಸ್ಟು 3 ಕಾಲಮ್ ಬೇಕು. ಯಾಕೆ 3 ಕಾಲಮ್? ನಾನೇನು ಹೇಳಿದೆ, ಬ್ಯಾಲೆನ್ಸನ್ನು ಡಿವೈಡ್ ಮಾಡಬೇಕು ಅಂತ ಹೇಳಿದೆ. ಏನಂತ ಡಿವೈಡ್ ಮಾಡಬೇಕು? ಡೆಬಿಟ್ಟು ಕ್ರೆಡಿಟು ಅಂತ ಡಿವೈಡ್ ಮಾಡಬೇಕು ಅಂತ ಹೇಳಿದೆ. ಸೊ ಡೆಬಿಟ್ ಕ್ರೆಡಿಟ್ ಅಂತ ನಾನು ಬರ್ಕೊಳ್ತೀನಿ, ಕ್ಲೀನಾಗಿ ಬರ್ಕೊಳ್ಳಿ. ಡೆಬಿಟ್ಟು, ಇಲ್ಲಿ ಬ್ಯಾಲೆನ್ಸು ಅಥವಾ ಅಮೌಂಟು, ಅದಿಷ್ಟು ಬರೆಯೋಕ್ಕೆ ಗೊತ್ತಾಗುತ್ತೆ. ನಿಮಗೆ ಬ್ಯಾಲೆನ್ಸ್ ಬರೆಯೋಕ್ಕೆ ಗೊತ್ತಾಗಿಲ್ಲ ಅಂತ ಹೇಳಿದ್ರು ಡೆಬಿಟ್ ಕ್ರೆಡಿಟ್ ಅಂತನಾದರೂ ಬರೀರಿ. ಓಕೆ, ನೆಕ್ಸ್ಟು ಇಲ್ಲೊಂದು ಎಕ್ಸ್ಟ್ರಾ ಕಾಲಮ್ ಏನಿದೆ ಅಲ್ಲ, ಇದು ಲೆಡ್ಜರ್ ಫೋಲಿಯೋ, LF, ಲೆಡ್ಜರ್ ಫೋಲಿಯೋ, LF ಅಂತ ಬರೆದ್ರು ಸಾಕು. ನೋಡಿ ಇಷ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ಕಾಲಮ್ಸ್ಗಳನ್ನ ಇಷ್ಟು ಹಾಕ್ಕೊಂಡ್ರೆ ಆಯಿತು. ಇವಾಗೇನು ಮಾಡೋದು? ಇವಾಗ ಏನೂ ಇಲ್ಲ. ಈ ಸೀರಿಯಲ್ ನಂಬರಲ್ಲಿ 1 to 10 ಏನು ಕೊಟ್ಟಿದ್ದಾರಲ್ಲ, ಪರ್ಚೇಸ್ ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ, ಬ್ಯಾಂಕ್ ಲೋನ್ ಕೊಟ್ಟಿದ್ದಾರೆ, ಮಷಿನರಿ, ಕ್ಯಾಶು, ಕ್ಯಾಪಿಟಲು, ಡೆಟಾರ್ಸು, ಕ್ರೆಡಿಟಾರ್ಸು, ಬಿಲ್ಸ್ ರಿಸೀವಬಲು, ಬಿಲ್ಸ್ ಪೇಬಲ್ ಕೊಟ್ಟಿದ್ದಾರಲ್ಲ, ಅದು ಅವ್ರು ಏನು ಕೊಟ್ಟಿದ್ದಾರೋ ಆ್ಯಸ್ ಇಟ್ ಈಸ್ ಅದೇ ನಂಬರ್ಗೆ ಕರೆಕ್ಟಾಗಿ ಬರ್ಕೊಳ್ಳಿ. ಓಕೆ, ಬರ್ದಾಯ್ತಾ? ಅಷ್ಟು ಕೂಡ ನೀಟಾಗಿ ಬರ್ಕೊಂಡಿದ್ದೀನಿ, ಯಾವ್ಯಾವ ಕಾಲಮಲ್ಲಿ ಏನೇನು ಬರುತ್ತೆ ಅನ್ನೋದು ಬರೆದಿದ್ದೀನಿ. ಇವಾಗ ಡೆಬಿಟ್ ಯಾವುದಾಗುತ್ತೆ, ಕ್ರೆಡಿಟ್ ಯಾವುದಾಗುತ್ತೆ ಅಂತ ಹೇಳ್ಕೊಂಡು ನಾವು ನೋಡ್ಕೊಂಡು ಹೋಗಬೇಕು. ಕರೆಕ್ಟ್ ಅಲ್ವಾ? ನೋಡಿ ಇಲ್ಲೇ ಬರಿತೀನಿ. ಇವಾಗ ಪರ್ಚೇಸ್ ಮಾಡಿದ್ರೆ ನಮಗೇನಾಗುತ್ತೆ, ಕ್ಯಾಶು ಹೋಗುತ್ತೆ. ಕರೆಕ್ಟಾ? ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಹೋಗುತ್ತೆ. ಎಕ್ಸ್ಪೆನ್ಸ್, ಕರೆಕ್ಟಾ? ಇದು ಎಕ್ಸ್ಪೆನ್ಸ್. ಸೇಲ್ಸ್ ಮಾಡಿದ್ರೆ ಕ್ಯಾಶು ಬರುತ್ತೆ. ಸೊ ಕ್ಯಾಶ್ ಬಂತು ಅಂತ ಹೇಳಿದ್ರೆ ಏನು? ಇನ್ಕಮ್. ಕರೆಕ್ಟಾ? ಬ್ಯಾಂಕ್ ಲೋನು, ಅಯ್ಯೋ ಲೋನ್ ಕಟ್ಟಬೇಕು, ಲಯಬಲಿಟಿ. ಕರೆಕ್ಟಾ? ಮಷಿನರಿ ಅಸೆಟ್ಟು, ಅಸೆಟ್ ತಂದಿದ್ದೀವಿ, ಅಸೆಟ್ಟು. ಕರೆಕ್ಟಾ? ಕ್ಯಾಶು ಕೂಡ ಅಸೆಟ್ಟು, ಕರೆಂಟ್ ಅಸೆಟ್ಟು, ಸೊ ಅಸೆಟ್ ಅಂತಲೇ ಕರಿತೀವಿ. ಕರೆಕ್ಟಾ? ಕ್ಯಾಪಿಟಲ್ ನೋಡೋದೇ ಬೇಡ, ಕ್ಯಾಪಿಟಲ್ಲು ಕ್ರೆಡಿಟು, ಡ್ರಾಯಿಂಗ್ಸು ಡೆಬಿಟ್ಟು ಅಂತ ನಮಗೆ ರೂಲ್ಸ್ ಗೊತ್ತು. ಕರೆಕ್ಟಾ? ಡೆಟಾರ್ಸು ಅಸೆಟ್ಟು, ನೆಕ್ಸ್ಟು ಕ್ರೆಡಿಟಾರ್ಸು ಲಯಬಲಿಟಿ, ಬಿಲ್ಸ್ ರಿಸೀವಬಲ್ಲು ಅಸೆಟ್ಟು, ಬಿಲ್ಸ್ ಪೇಯಬಲ್ಲು ಲಯಬಲಿಟಿ. ಇದೆಲ್ಲ ಫೈನಲ್ ಅಕೌಂಟ್ ಮಾಡುವಾಗಲಂತೂ ಎಲ್ಲದೂ ಗೊತ್ತಿರಬೇಕು ಮಕ್ಕಳೇ ನಮಗೆ. ಟ್ರೇಡಿಂಗ್ ಅಕೌಂಟು, P&L ಅಕೌಂಟು, ಬ್ಯಾಲೆನ್ಸ್ ಶೀಟ್ ಮಾಡುವಾಗ ನೋಡಿ ಇಷ್ಟು ಬಂದಾಗೋಯ್ತು, ಹೌದಾ? ಇದರಲ್ಲಿ ಎಕ್ಸ್ಪೆನ್ಸ್ ಯಾವುದಾಯಿತು, ಇನ್ಕಮ್ ಯಾವುದಾಯಿತು, ಅಸೆಟ್ ಯಾವುದು, ಲಯಬಿಲಿಟಿ ಯಾವುದು, ನಮಗೆಲ್ಲ ಗೊತ್ತಿದೆ. ಕರೆಕ್ಟ್ ಅಲ್ವಾ? ನಮ್ಮ ರೂಲ್ಸ್ ಪ್ರಕಾರ ಇವಾಗ ಆಲ್ರೆಡಿ ನಾನು ರೂಲ್ಸನ್ನ ಹೇಳ್ಬಿಟ್ಟಿದ್ದೀನಲ್ವಾ, ಇಲ್ಲಿ ಹೇಳಿದ್ದೀನಿ ಯಾವುದ್ಯಾವುದನ್ನು ಏನೇನು ಮಾಡಬೇಕು. ಅಸೆಟ್ಸ್ ಎಲ್ಲ ಡೆಬಿಟ್ ಆಗುತ್ತೆ, ಎಕ್ಸ್ಪೆನ್ಸಸ್ ಎಲ್ಲ ಡೆಬಿಟ್ ಆಗುತ್ತೆ, ಡ್ರಾಯಿಂಗ್ಸು ಡೆಬಿಟ್ ಆಗುತ್ತೆ, ಇನ್ಕಮ್ಸ್ ಎಲ್ಲ ಕ್ರೆಡಿಟ್ ಆಗುತ್ತೆ, ಲಯಬಿಲಿಟಿ ಎಲ್ಲ ಕ್ರೆಡಿಟ್ ಆಗುತ್ತೆ, ಕ್ಯಾಪಿಟಲ್ ಅಂತೂ ಕ್ರೆಡಿಟ್ ಆಗುತ್ತೆ. ಈಗ ಬರೀತಾ ಹೋಗೋಣ. ಈ ರೂಲ್ಸ್ ನಿಮಗೆ ನೆನಪಿದ್ರಾಯಿತು, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಎಕ್ಸ್ಪೆನ್ಸಸ್ ಆದರೆ ಏನು? ಡೆಬಿಟ್ಟು. ಕರೆಕ್ಟಾ? ಇನ್ಕಮ್ ಆದರೆ ಏನು? ಕ್ರೆಡಿಟ್ಟು. ನೆಕ್ಸ್ಟು ಲಯಬಿಲಿಟಿ ಎಲ್ಲ ಏನು? ಕ್ರೆಡಿಟ್ಟು. ಅಸೆಟ್ ಎಲ್ಲ ಏನು? ಡೆಬಿಟ್ಟು. ಅಸೆಟ್ಟು ಡೆಬಿಟ್ಟು, ಇದು ಅಸೆಟ್ಟು ಡೆಬಿಟ್ಟು. ನೆಕ್ಸ್ಟು ಕ್ಯಾಪಿಟಲ್ ಏನು? ಕ್ರೆಡಿಟ್ಟು. ಡೆಟಾರ್ಸು ಅಸೆಟ್ಟು ಡೆಬಿಟ್ಟು, ಅಸೆಟ್ ಎಲ್ಲ ಡೆಬಿಟ್ಟು. ಕ್ರೆಡಿಟಾರ್ಸು ಲಯಬಿಲಿಟಿ ಅಂತ ಇದೆ, ಲಯಬಿಲಿಟಿ ಎಲ್ಲ ಕ್ರೆಡಿಟ್ಟು. ಬಿಲ್ಸ್ ರಿಸೀವಬಲ್ಲು ಅಸೆಟ್ಟು ಡೆಬಿಟ್ಟು, ಬಿಲ್ಸ್ ಪೇಯಬಲ್ಲು ಲಯಬಿಲಿಟಿ ಕ್ರೆಡಿಟ್. ಮುಗೀತು, ಇಷ್ಟೇ ಸಿಂಪಲ್ಲು. ಇವಾಗ ಏನು ಅಸೆಟ್ಟು ಲಯಬಿಲಿಟಿ ಅಂತ ಹೇಳ್ಕೊಂಡು ನಾವು ಫೈಂಡ್ ಔಟ್ ಮಾಡಿದ್ದೀವಿ, ಅದನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಅಮೌಂಟನ್ನು ಎಂಟ್ರಿ ಮಾಡ್ತಾ ಬಂದರೆ ಆಯಿತು. ಓಕೆ ಅಲ್ವಾ? ಸೊ ನೋಡಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಇವಾಗ ನೀವು ಕೂಡ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ, ತುಂಬ ಈಸಿ ಪ್ರಾಬ್ಲಮ್ ಇದು. ಪರ್ಚೇಸಸ್ಸು ಆಲ್ವೇಸು ಎಕ್ಸ್ಪೆನ್ಸಸ್ ಎಲ್ಲ ಡೆಬಿಟ್ಟು. ಸೊ ನಾನು 95,000ನ ಇಲ್ಲಿ ಬರೆದು ಕ್ರೆಡಿಟಿಗೆ ಡ್ಯಾಶ್ ಹಾಕ್ತೀನಿ. ನೆಕ್ಸ್ಟು ಸೇಲ್ಸ್ ಮಾಡಿದ್ರೆ ನಮಗೆ ಇನ್ಕಮ್ ಆಗುತ್ತೆ ಅಂತ ಹೇಳಿದ್ರೆ ಕ್ಯಾಶ್ ಬರುತ್ತೆ. 1,36,000 ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಅಷ್ಟೇ ಬರಿತಾ ಇದ್ದೀನಿ. ನೆಕ್ಸ್ಟು ಬ್ಯಾಂಕ್ ಲೋನು ಲಯಬಿಲಿಟಿ ಎಲ್ಲ ಕ್ರೆಡಿಟ್ಟು 20,000 ಇದೆ, ಬ್ಯಾಂಕ್ ಲೋನು ಕ್ರೆಡಿಟಲ್ಲಿ ಬರೆದೆ.
ಮಷಿನರಿ ಅಸೆಟ್ ಎಲ್ಲ ಡೆಬಿಟ್ ಆಗುತ್ತೆ. ಮಷಿನರಿ ಅಮೌಂಟು 50,000 ಕೊಟ್ಟಿದ್ದಾರೆ, ನಾ 50,000ನ ಬರಿತಾ ಇದ್ದೀನಿ. ಕರೆಕ್ಟಾ? ನೆಕ್ಸ್ಟು 46,000 ಇದೆ, ಯಾವುದು? ಕ್ಯಾಶು ಅಸೆಟ್ ಎಲ್ಲ ಡೆಬಿಟ್ಟು 46,000 ಬರೆದಿದ್ದೀನಿ. ನೆಕ್ಸ್ಟು ಕ್ಯಾಶ್ ಆದ್ರ ಮೇಲೆ ಕ್ಯಾಪಿಟಲ್ ಇದೆ, ಕ್ಯಾಪಿಟಲ್ ಆಲ್ವೇಸ್ ಕ್ರೆಡಿಟ್ಟು, ಡ್ರಾಯಿಂಗ್ಸ್ ಆಲ್ವೇಸ್ ಡೆಬಿಟ್ಟು ಗೊತ್ತಿದೆ, ಕ್ಯಾಪಿಟಲ್ 1 lakh ಬರೆದೆ. ನೆಕ್ಸ್ಟು ಡೆಟಾರ್ಸು ಡೆಬಿಟ್ ಅಂತ ಇದೆ, 80,000 ನಾನು ಡೆಬಿಟ್ಟಿಗೆ ಬರೀತಾ ಇದ್ದೀನಿ, ಕ್ರೆಡಿಟಿಗೆ ಕ್ಯಾಶ್ ಡ್ಯಾಶ್ ಹಾಕಿದೆ. ನೆಕ್ಸ್ಟು ಕ್ರೆಡಿಟಾರ್ಸು ಲಯಬಿಲಿಟಿ ಇದೆ, ಲಯಬಿಲಿಟಿಯಲ್ಲಿ ಬರೀಬೇಕು, ಕ್ರೆಡಿಟಾರ್ಸು 17,000 ಬರೆದೆ. ನೆಕ್ಸ್ಟು ಬಿಲ್ಸ್ ರಿಸೀವಬಲ್ಲು. ಮಕ್ಕಳೇ, ಬಿಲ್ಸ್ ರಿಸೀವಬಲ್ಲು ಯಾವಾಗಲೂ ಕೂಡ ಏನಾಗುತ್ತೆ? ಅಸೆಟ್ಟೇ ಆಗುತ್ತೆ. ಅಸೆಟ್ ಅಂತ ಹೇಳಿದ್ರೆ ಏನು ಮಾಡಬೇಕು? ಡೆಬಿಟ್ ಮಾಡಬೇಕು, 4,000. ಬಿಲ್ಸ್ ಪೇಯಬಲ್ ಏನಾಗುತ್ತೆ? ಲಯಬಿಲಿಟಿ ಆಗುತ್ತೆ. ಇಲ್ಲಿ 2,000 ಅಂತ ಕೊಟ್ಟಿದ್ದಾರೆ, ನಾ ಈ 2,000 ಅಮೌಂಟನ್ನು ಬರಿತೀನಿ. ಇಷ್ಟು ಬರೆದಾದ್ರ ಮೇಲೆ ಎಂಡ್ ಕಾಲಮ್ ಏನು? ಟೋಟಲ್. ಎರಡೂ ಕಡೆ ಕೂಡ ನಾವೇನು ಮಾಡಬೇಕು? ಟೋಟಲ್ ಮಾಡಬೇಕು. ನಿಮಗೆ ಎಷ್ಟಿಲ್ಲ ಅಮೌಂಟ್ ಎಂಟ್ರಿ ಮಾಡಿದಿಲ್ಲಿ ಕಾಣಿಸ್ತಾ ಇದೆಯಾ? ಇದಿಷ್ಟು ಅಮೌಂಟು. ಸೊ ಇದೆಲ್ಲ ಡೆಬಿಟ್ ಸೈಡು, ಇದೆಲ್ಲ ಕ್ರೆಡಿಟ್ ಸೈಡು. ಸೊ ಇವಾಗ ಟೋಟಲ್ ಮಾಡೋಣ, ಯಾವುದ್ಯಾವುದು ಎಷ್ಟೆಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಫಸ್ಟ್ ಒನ್ನು 95,000, ಕರೆಕ್ಟಾ? ಡೆಬಿಟ್ ಸೈಡ್ ಟೋಟಲ್ ಮಾಡ್ತಾ ಇದ್ದೀನಿ. 95,000 ಪ್ಲಸ್ 50,000 ಪ್ಲಸ್ 46,000 ಪ್ಲಸ್ 80,000 ಪ್ಲಸ್ 4,000 ಎಷ್ಟಾಯಿತು? 2,75,000 ಕಾಣಿಸ್ತಾ ಇದೆಯಾ? 2,75,000. ಆ 2,75,000ನ ಬರೀರಿ. ಈಗ ಆ ಕಡೆನೂ ಅಷ್ಟೇ ಬಂದಿದ್ದರೆ ಮಾತ್ರ ನಾವು ಮಾಡಿರುವ ಪ್ರಾಬ್ಲಮ್ಮು ಕರೆಕ್ಟು. ಎಲ್ಲಿಂದ ಸ್ಟಾರ್ಟು? ಇಲ್ಲಿಂದ ಸ್ಟಾರ್ಟ್ ನೋಡಿ. 1,36,000 ಸ್ಟಾರ್ಟು 2,000ವರೆಗೂ. ಸೊ ಮಾಡ್ತಾ ಹೋಗೋಣ. 1,36,000 ಪ್ಲಸ್ 20,000 ಪ್ಲಸ್ 1 lakh ಪ್ಲಸ್ 17,000 ಪ್ಲಸ್ 2,000, 2,75,000. 2,75,000 ಕರೆಕ್ಟಾ? ಸೊ ಎರಡೂ ಕಡೆಯೂ ಏನಾಯಿತು? ಟ್ಯಾಲಿ ಆಯಿತು. ಇಷ್ಟೇ ಟ್ರಯಲ್ ಬ್ಯಾಲೆನ್ಸು. ಇದು 2024 ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವಶನ್ನು. ನೆಕ್ಸ್ಟು ಇದು 2025 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರು. ಸೊ ಈ ಒಂದು ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 25 ಎಗೈನ್ ಎಲ್ಲ ಕಡೆ ಕ್ವಶನ್ ನಂಬರ್ 25 ಟ್ರಯಲ್ ಬ್ಯಾಲೆನ್ಸೇ ಇರುತ್ತೆ. ಇಲ್ಲಿದೆ ಟ್ರಯಲ್ ಬ್ಯಾಲೆನ್ಸು. ಇದನ್ನು ನೆಕ್ಸ್ಟು ಆ್ಯಕ್ಚುಲಿ ನಿಮಗೆ 2020 ಇಲ್ಲಿ ನೋಡಿ, ಇದು 2024, ಇಲ್ಲಿ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ? 2024, ಇದು 2025 ಆ್ಯಕ್ಚುಲಿ. ಬಟ್ ಪ್ರಾಬ್ಲಮ್ ಆ್ಯಸ್ ಇಟ್ ಈಸ್ ಸೇಮ್ ಇದೆ ಮಕ್ಕಳೇ, ನಂಬರು ಕೂಡ ಚೇಂಜ್ ಆಗಿಲ್ಲ, ಸೇಮ್ ಟು ಸೇಮ್ ಇದೆ. ಎಸ್, ಅಫ್ಕೋರ್ಸ್ ಸೇಮ್ ಟು ಸೇಮ್ ಇದೆ. ಸೊ ಒಂದು ಸಲ ನೀವು ಮಾಡ್ಬೋದು. ಸೊ ಈ ಲೆಕ್ಕ ಅಲ್ಲಿಗೆ ಇನ್ನೆರಡು ಪೇಪರ್ ನೋಡಬೇಕು, ಟ್ರಯಲ್ ಬ್ಯಾಲೆನ್ಸ್ ಏನು ಕೇಳಿದ್ದಾರೆ ಅಂತ. ಸೇಮ್ ಟು ಸೇಮ್ ಇದೆ. ಓಕೆ, ಇನ್ನೊಂದು ಸಲ ನೀವು ಬರೀರಿ. ಯಾಕಂತ ಹೇಳಿದ್ರೆ ಇಲ್ಲಿ ಲೆಡ್ಜರ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ಸ್ ಅಂತ ಕೊಟ್ಟಿಲ್ಲ. ನೀವು ಪರ್ಟಿಕ್ಯುಲರ್ಸ್ ಅಂತಲೇ ಹೆಡ್ಡಿಂಗ್ ಹಾಕ್ಕೊಳ್ಬೇಕು. ಸೊ ಮಾಡ್ಬೋದು. ಓಕೆ ಅಲ್ವಾ? ಇಲ್ಲಿ ಪರ್ಚೇಸಸ್ಸು ಏನಾಗುತ್ತೆ? ಎಕ್ಸ್ಪೆನ್ಸಸ್ಸು ಡೆಬಿಟ್ಟು, ಸೇಲ್ಸು ಕ್ರೆಡಿಟ್ಟು, ಬ್ಯಾಂಕ್ ಲೋನು ಲಯಬಿಲಿಟಿ ಕ್ರೆಡಿಟ್ಟು, ಮಷಿನರಿ ಅಸೆಟ್ಟು ಡೆಬಿಟ್ಟು, ಕ್ಯಾಶು ಅಸೆಟ್ಟು ಡೆಬಿಟ್ಟು, ಕ್ಯಾಪಿಟಲ್ ಆಲ್ವೇಸು ಕ್ರೆಡಿಟ್ಟು, ಡೆಟಾರ್ಸು ಡೆಬಿಟ್ಟು, ಕ್ರೆಡಿಟಾರ್ಸು ಕ್ರೆಡಿಟ್ಟು, ಬಿಲ್ಸ್ ರಿಸೀವಬಲ್ ಅಸೆಟ್ಟು ಡೆಬಿಟ್ಟು, ಬಿಲ್ಸ್ ಪೇಯಬಲ್ಲು ಲಯಬಿಲಿಟಿ ಕ್ರೆಡಿಟ್. ಕರೆಕ್ಟ್ ಅಲ್ವಾ? ಸೊ ಎಷ್ಟು ಬರಬೇಕು ನಿಮಗೆ ಬೋತ್ ಸೈಡು? 2,75,000 2,75,000 ಬರಬೇಕು. ಸೊ ಪ್ರಾಬ್ಲಮ್ನ ಮಾಡ್ತೀರಲ್ವಾ? ಮಾಡಿ ಒಂದು ಸಲ. ನೆಕ್ಸ್ಟ್ ಪೇಪರಲ್ಲಿ ಯಾವ ರೀತಿ ಟ್ರಯಲ್ ಬ್ಯಾಲೆನ್ಸ್ ಇದೆ ಅಂತ ಹೇಳ್ಕೊಂಡು ನೋಡ್ತೀನಿ. ಬೈ ಚಾನ್ಸ್ ಸೇಮ್ ಇತ್ತು, ಈಸಿ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದು ಲೆಕ್ಕ ಕಲಿತಾ ಹೋಗೋಣ. ಚೇಂಜಸ್ಸು ಇರುತ್ತೆ, ಯಾಕಂದರೆ ಇಂಟ್ರೆಸ್ಟ್ ರಿಸೀವ್ಡ್ ಅಂತಿರುತ್ತೆ, ಇಂಟ್ರೆಸ್ಟ್ ಪೇಯ್ಡ್ ಅಂತಿರುತ್ತೆ, ರೆಂಟ್ ರಿಸೀವ್ಡ್ ಇರುತ್ತೆ, ಸ್ಯಾಲರಿ ಇರುತ್ತೆ. ಈಗ ಸ್ಯಾಲರಿ ಕೊಟ್ಟಾಗ ಎಕ್ಸ್ಪೆನ್ಸ್ ಆಗುತ್ತೆ, ಎಕ್ಸ್ಪೆನ್ಸಸ್ನೆಲ್ಲ ನಾವೇನು ಮಾಡಬೇಕು? ಡೆಬಿಟ್ ಮಾಡಬೇಕು. ಸೊ ಈ ರೀತಿ ನಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಸೊ ನೋಡೋಣ, ಬೇರೆ ಯಾವುದಾದ್ರೂ ಸ್ವಲ್ಪ ಪ್ರಾಬ್ಲಮ್ ಚೇಂಜಸ್ ಇದ್ದರೆ ನಾನು ಅಪ್ಲೋಡ್ ಮಾಡ್ತೀನಿ ಮಕ್ಕಳು. ಓಕೆನಾ? ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು, ಆಲ್ ದ ಬೆಸ್ಟ್.